ನಮಸ್ಕಾರ. ಮೈಸೂರು ದಸರಾ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಚಿನ್ನದ ಅಂಬಾರಿ, ಗಜಪಡೆಯ ಗಾಂಭೀರ್ಯ, ಜಗಮಗಿಸುವ ದೀಪಾಲಂಕಾರ ಮತ್ತು ನಮ್ಮ ಹಳೆ ಮೈಸೂರು ಭಾಗದ ಮಣ್ಣಿನ ಕಂಪು. ದಸರಾ ಕೇವಲ ಒಂದು ಹಬ್ಬ ಅಲ್ಲ ಸ್ನೇಹಿತರೆ, ಅದು ಈ ನಾಡಿನ ಐತಿಹಾಸಿಕ ಮತ್ತು ಸಂಸ್ಕೃತಿಯ ಜೀವನಾಡಿ. ಇನ್ನೊಂದು ಕಡೆ ಕಂಬಳ ಅಂದರೆ ಕರಾವಳಿಯ ಕನ್ನಡಿಗರ ಹೆಮ್ಮೆ, ತುಳುನಾಡಿನ ಹೆಮ್ಮೆ. ಹದ ಮಾಡಿದ ಕೆಸರು, ಗದ್ದೆಯಲ್ಲಿ ರಭಸದಿಂದ ಓಡುವ ಕೋಣಗಳು, ಆ ರೋಮಾಂಚನ ಜಲಕ್ರೀಡೆ, ಅದರ ಹಿಂದಿರುವ ದೈವ ಭಕ್ತಿ, ಅದೊಂದು ಅದ್ಭುತ ಲೋಕ. ಆದರೆ ಕರಾವಳಿ ಮಣ್ಣಿನ ಈ ಭಕ್ತಿಪೂರ್ವಕ ಕ್ರೀಡೆಯನ್ನ ಮೈಸೂರು ದಸರಾದ ಒಡಲಿಗೆ ತಂದು ಕೂರಿಸುವ ಇತ್ತೀಚಿನ ಪ್ರಯತ್ನ ಎಷ್ಟರ ಮಟ್ಟಿಗೆ ಸರಿ? ಮೈಸೂರು ಮೈದಾನದಲ್ಲಿ ಕೃತಕವಾಗಿ ಕೆಸರು ಗದ್ದೆ ನಿರ್ಮಿಸಿ ಕಂಬಳವನ್ನ ಆಡಿಸುವ ನಿಜಕ್ಕೂ ಎರಡು ವಿಭಿನ್ನ ಸಂಸ್ಕೃತಿಗಳ ಬೆಸೆಯುವಿಕೆ ಅಂತ ಬಹಳ ಜನ ಕರೀತಾ ಇದ್ದಾರೆ. ಆದ್ರೆ ಇದು ಕೋಟ್ಯಾಂತರ ರೂಪಾಯಿ ಸುರಿದು ಮಾಡುತ್ತಿರುವ ಕೇವಲ ಒಂದು ಕೃತಕ ಸರ್ಕಸ್ ಆಗಿ ಉಳಿತಾ ಇದೆ ಅಂತ ಇನ್ನ ಕೆಲವರು ವಾದ. ಒಂದ್ಸಲ ಯೋಚನೆ ಮಾಡಿ, ಕರಾವಳಿಯಿಂದ 300 ಕಿಲೋಮೀಟರ್ ದೂರದ ಮೈಸೂರಿಗೆ ಆ ಮೂಕ ಪ್ರಾಣಿಗಳನ್ನ ಲಾರಿಗಳಲ್ಲಿ ನಿಲ್ಸ್ಕೊಂಡು ಸಾಗಿಸೋದು ಹಿಂಸೆ ತಾನೆ. ಕರಾವಳಿಯ ಆ ತೇವಾಂಶ ಭರಿತ ಹವಾಮಾನಕ್ಕೂ ದಸರಾ ಸಮಯದ ಮೈಸೂರಿನ ತಣ್ಣನೆಯ ಈ ವೆದರ್ಗೂ ಅಜಗಜಾಂತರ ವ್ಯತ್ಯಾಸ ಇಲ್ವಾ? ಇದಕ್ಕಿಂತಲೂ ಆಘಾತಕಾರಿ ವಿಚಾರ ಅಂದ್ರೆ, ಕೇವಲ 3-4 ದಿನಗಳ ಈ ಕೃತಕ ಕಂಬಳದ ಆಯೋಜನೆಗೆ ಸುರಿಯುತ್ತಿರುವ ಬಜೆಟ್ ಬರೋಬ್ಬರಿ 7 ಕೋಟಿ ರೂಪಾಯಿಗಳು. ಸ್ನೇಹಿತರೆ, ನೀವು ಕೇಳಿದ ಸರಿಯಾಗೇ ಇದೆ, 7 ಕೋಟಿ ರೂಪಾಯಿಗಳು. ನಮ್ಮದೇ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದ ನಶಿಸಿ ಹೋಗ್ತಿರುವಂತಹ ಗ್ರಾಮೀಣ ಕಲೆಗಳಿಗೆ, ವೀರಗಾಸೆಗೆ, ಡೊಳ್ಳು ಕುಣಿತದಂತಹ ಜಾನಪದ ಪ್ರಕಾರಗಳಿಗೆ, ಬಡ ಕಲಾವಿದರಿಗೆ ಇನ್ನ ಎಷ್ಟೊಂದು ಪೇಮೆಂಟ್ ಬಂದಿಲ್ಲ. ಅವರಿಗೆ ಕುಟುಂಬಗಳು ಕೊಟ್ಟುಬಿಟ್ಟಿದ್ರೆ ಎಷ್ಟು ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ವು. ದಸರಾದ ಮೂಲ ಉದ್ದೇಶವೇ ಸ್ಥಳೀಯ ಕಲೆಗಳನ್ನ ಉಳಿಸೋದು, ಬೆಳೆಸೋದು. ಆದರೆ ಹೊರಗಿನಿಂದ ಬಂದು ಒಂದು ಕ್ರೀಡೆಯನ್ನ ತಂದು ನಮ್ಮದೇ ಕಲೆಗಳನ್ನ ಕತ್ತಲೆಯಲ್ಲಿ ನಿಲ್ಲಿಸೋದು ಎಷ್ಟು ನ್ಯಾಯ? ಇದು ಕಂಬಳದ ವಿರೋಧ ಖಂಡಿತ ಅಲ್ಲ, ಕರಾವಳಿಯ ಸಂಸ್ಕೃತಿಯ ವಿರೋಧವಂತೂ ಮೊದಲೇ ಅಲ್ಲ. ಬದಲಾಗಿ ಮೈಸೂರಿನ ಕಂಬಳ ಆಯೋಜನೆಯ ಹಿಂದಿರುವ ಅವಾಸ್ತವಿಕತೆ, ಆರ್ಥಿಕ ಲೆಕ್ಕಾಚಾರ, ಪ್ರಾಣಿ ಹಿಂಸೆ ಮತ್ತು ಸಾಂಸ್ಕೃತಿಕ ಅಸಮತೋಲನದ ನೈಜ ಸತ್ಯವನ್ನ ಇವತ್ತು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಮೈಸೂರು ದಸರಾದಲ್ಲಿ ಆ 7 ಕೋಟಿಯ ಕೃತಕ ಕಂಬಳದ ಹಿಂದಿನ ಕಥೆ ಏನು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ, ಕೇಳಿ. ನಾವು ಇತಿಹಾಸದ ಪುಟಗಳನ್ನ ಒಂದ್ಸಲ ತಿರುಗಿಸಿ ನೋಡಿದ್ರೆ, ಮೈಸೂರು ದಸರಾ ಕೇವಲ 10 ದಿನಗಳ ಒಂದು ಆಚರಣೆಯಲ್ಲ, ಅದೊಂದು ಐತಿಹಾಸಿಕ ಪರಂಪರೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಶುರುವಾದ, ತದನಂತರ ಯದುವಂಶದ ಒಡೆಯರ್ ರಾಜಮನೆತದ ಆಶ್ರಯದಲ್ಲಿ ಬೆಳೆದು ಬಂದ ನವರಾತ್ರಿ ಉತ್ಸವ ಇದು. ದಸರಾ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಕೇವಲ ಅರಮನೆಯ ದೀಪಾಲಂಕಾರ ಅಲ್ಲ, ಅಥವಾ ಜಂಬೂ ಸವಾರಿ ಮಾತ್ರ ಅಲ್ಲ. ಇದು ಹಳೆ ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಸುತ್ತಮುತ್ತಲಿನ ಭಾಗದ ರೈತರ, ಶ್ರಮಿಕರ ಮತ್ತು ಕಲಾಭಿಮಾನಿಗಳ ಬದುಕಿನ ಒಂದು ಅವಿಭಾಜ್ಯ ಅಂಗ. ನಿಮಗೆ ಗೊತ್ತಿರಲಿ, ದಸರಾ ಎಂಬುದು ಕೇವಲ ವಸ್ತು ಪ್ರದರ್ಶನದ ಮಳಿಗೆಯಲ್ಲ, ಅದೊಂದು ನಮ್ಮ ಮಣ್ಣಿನ ಕಲೆಗಳ ಸಂಗಮ. ಅಂಬಾರಿಗೆ ನಮಿಸುವ ನಂದಿ ಧ್ವಜದಿಂದ ಹಿಡಿದು ಮೈ ನವಿರೇಳಿಸುವ ವೀರಗಾಸೆ, ಹೆಜ್ಜೆ ಹೆಜ್ಜೆಗೂ ಗಾಂಭೀರ್ಯ ತುಂಬುವ ಡೊಳ್ಳು ಕುಣಿತ, ಶ್ರದ್ಧಾಭಕ್ತಿಯ ಪೂಜಾ ಕುಣಿತ ಹಾಗೂ ಮಲೆ ಮಹದೇಶ್ವರ ಬೆಟ್ಟದಿಂದ ಇಳಿದು ಬಂದ ಕಂಸಾಳೆಯ ನಾದ, ಇವೆಲ್ಲವೂ ದಸರಾದ ನಿಜವಾದ ಜೀವಾಳ. ಈ ಪ್ರತಿಯೊಂದು ಕಲೆಯ ಹಿಂದೆಯೂ ನಮ್ಮ ಮಣ್ಣಿನ ಕಲಾವಿದರ ವರ್ಷಗಳ ಬೆವರಿದೆ, ಬಡತನದ ಹಸಿವಿದೆ ಮತ್ತು ಇಲ್ಲಿನ ದೇವತೆಗಳ ಮೇಲಿನ ಅಪಾರ ಭಕ್ತಿ ಇದೆ. ದಸರಾದ ಈ ಬೃಹತ್ ವೇದಿಕೆ ಇರುವುದೇ ಈ ನಾಡಿನ ಮೂಲ ಕಲೆಗಳನ್ನ ನಂಬಿ ಬದುಕುತ್ತಿರುವ ಕಲಾವಿದರನ್ನ ಜಗತ್ತಿಗೆ ಪರಿಚಯಿಸಲು, ಅವರನ್ನ ಆರ್ಥಿಕವಾಗಿ ಉಳಿಸಲು. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಮೈಸೂರು ದಸರಾ ತನ್ನದೇ ಆದ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನ, ಪರಿಸರ ವ್ಯವಸ್ಥೆಯನ್ನ ಹೊಂದಿದೆ. ಈ ಮಣ್ಣಿನ ಕಂಪು, ಇಲ್ಲಿನ ಭಾಷೆಯ ಸೊಗಡು, ಇಲ್ಲಿನ ಜಾನಪದ ಕಲೆಗಳು, ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡು ಶತಮಾನಗಳಿಂದ ಸಹಜವಾಗಿ ರೂಪುಗೊಂಡ ಹಬ್ಬ ಇದು ಸ್ನೇಹಿತರೆ. ಇದು ಹಳೆ ಮೈಸೂರಿನ ಅಸ್ಮಿತೆ. ಈ ಅಸ್ಮಿತೆ ಒಡಲಿಗೆ ನಮ್ಮ ಮಣ್ಣಿನ ಗುಣಕ್ಕೆ ಸಂಬಂಧವೇ ಇಲ್ಲದ ಬೇರೊಂದು ಕ್ರೀಡೆಯನ್ನ ಕೃತಕವಾಗಿ ತಂದು ತುರುಕುವುದು ದಸರಾದ ಮೂಲ ಆಶಯಕ್ಕೆ ಮಾಡುತ್ತಿರುವ ಅಪಚಾರ ಅಂತ ಅನ್ನಿಸ್ತಾ ಇಲ್ವಾ? ಹಳೆ ಮೈಸೂರು ಭಾಗದ ಕಲೆಗಳಿಗೆ ಸರಿಯಾದ ವೇದಿಕೆ ಮತ್ತು ಸಂಭಾವನೆಗೆ ಪರತಾಡ್ತಾ ಇರುವಾಗ, ಹೊರಗಿನಿಂದ ಒಂದು ಬೃಹತ್ ಆಕರ್ಷಣೆಯನ್ನ ತಂದು ನಮ್ಮ ಮೇಲ್ ಕೂರಿಸೋದು ನಮ್ಮದೇ ಕಲಾವಿದರನ್ನ ಕಡೆಗಣಿಸಿದಂತೆ ಅಲ್ವಾ? ಮೈಸೂರಿನ ಕಲೆಗಳ ಬಗ್ಗೆ ಮಾತನಾಡಿದ ಮೇಲೆ ಈಗ ಕಂಬಳದ ಮೂಲ ಬೇರುಗಳನ್ನು ನಾನು ಮಾತಾಡಲೇಬೇಕು. ಕಂಬಳ ಕೇವಲ ಒಂದು ಕ್ರೀಡೆ ಅಲ್ಲ, ಅಥವಾ ನಗರದ ಮೈದಾನಗಳಲ್ಲಿ ಟಿಕೆಟ್ ಕೊಟ್ಟು ನೋಡುವ ಮನರಂಜನಾ ಆಟವಂತೂ ಖಂಡಿತವಾಗ್ಲೂ ಅಲ್ಲ. ಕಂಬಳ ಅಂದ್ರೆ ಕರಾವಳಿಯ ತುಳುನಾಡಿನ ಮಣ್ಣಿನ ಉಸಿರು. ಅದೊಂದು ಪವಿತ್ರವಾದ ಕೃಷಿ ಸಂಸ್ಕೃತಿ ಮತ್ತು ದೈವಿಕ ಆಚರಣೆ. ತುಳುನಾಡಿನ ಜನರ ಬದುಕು ದೈವಾರಾಧನೆಯೊಂದಿಗೆ ಹಾಸು ಹೊಕ್ಕಾಗೋಗಿದೆ. ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರಲಿ, ಊರಿನಲ್ಲಿ ಯಾವುದೇ ರೋಗ ರುಜಿನಗಳಾಗದಿರಲಿ ಮತ್ತು ತಮ್ಮ ಜಾನುವಾರುಗಳನ್ನು ರಕ್ಷಿಸಲಿ ಅಂತ ಅಲ್ಲಿನ ರೈತರು ಪಂಜುರ್ಲಿ, ಕರ್ಲುಟ್ಟಿ, ಕಲ್ಲುಡ್ಕ, ಕುರಕಜ್ಜ ಈ ತರ ಮುಂತಾದ ದೈವಗಳಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ಈ ದೈವಗಳಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಪವಿತ್ರ ವಿಧಿಯೇ ಈ ಕಂಬಳ.
ಕಂಬಳದ ಕೋಣಗಳನ್ನು ಗದ್ದೆಗೆ ಇಳಿಸುವ ಮುನ್ನ ಊರಿನ ದೈವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೈವದ ಪ್ರಸಾದವನ್ನ ಪಡೆದೇ ಅವುಗಳನ್ನ ಕಣಕ್ಕಿಳಿಸೋದು. ಆ ಕೆಸರು ಗದ್ದೆಯನ್ನ ಅತ್ಯಂತ ಪವಿತ್ರವೆಂದು ಭಾವಿಸಲಾಗುತ್ತೆ ಮತ್ತು ಕಂಬಳ ನಡೆಯುವಾಗ ಆ ಗದ್ದೆಯಲ್ಲಿ ಊರಿನ ದೈವಗಳ ಉಪಸ್ಥಿತರಿರ್ತಾರೆ ಎಂಬುದು ತುಳುನಾಡಿನ ಜನರ ಬಲವಾದ ನಂಬಿಕೆ. ಇನ್ನು ಕಂಬಳ ನಡೆಯುವ ಜಾಗವನ್ನು ಗಮನಿಸಿ. ಅದು ನೈಸರ್ಗಿಕವಾಗಿ ಮಳೆಯಿಂದ ಹದವಾದ ನುಣುಪಾದ ಭತ್ತದ ಗದ್ದೆ. ಆ ನೈಸರ್ಗಿಕ ಕೆಸರಿನಲ್ಲಿ ಓಡುವಾಗ ಕೋಣಗಳಿಗೆ ಯಾವುದೇ ರೀತಿಯ ಗಾಯಗಳಾಗೋದಿಲ್ಲ. ಕರಾವಳಿಯ ತೇವಾಂಶ ಭರಿತ ಹವಾಮಾನ, ಸುತ್ತಲೂ ಹಚ್ಚ ಹಸಿರಿನ ಪ್ರಕೃತಿ ಇವೆಲ್ಲವೂ ಕಂಬಳದ ನೈಜ ಸೌಂದರ್ಯವನ್ನು ಹಿಮ್ಮಡಿಗೊಳಿಸ್ತವೆ. ಆದರೆ ಮೈಸೂರಿಗೆ ಇದನ್ನು ತಂದಾಗ ಏನಾಗುತ್ತೆ ಒಂದ್ಸಲ ಯೋಚನೆ ಮಾಡ್ರಿ. ಮೈಸೂರಿನೀಗ ಆಲ್ರೆಡಿ ಕಾಂಕ್ರೀಟ್ ಕಾಡು ಮಾಡಿಬಿಟ್ಟಿದ್ದೀರಿ. JCB ತಂದು ಮೈದಾನವನ್ನು ಹಾಗೆದು ಕೃತಕವಾಗಿ ನೀರು ಮಣ್ಣು ಹಾಕಿ ಟ್ರ್ಯಾಕ್ ಅನ್ನು ನಿರ್ಮಿಸ್ತೀರಿ. ಈ ಕೃತಕ ಮೈದಾನದಲ್ಲಿ ಆ ಕರಾವಳಿಯ ದೈವಿಕತೆಯಾಗಲಿ ಪಾವಿತ್ರತೆಯಾಗಲಿ ಉಳಿಯಲು ಸಾಧ್ಯನಾ? ಕೇವಲ ಪ್ರವಾಸಿಗರನ್ನ ಆಕರ್ಷಿಸಲು ಬೃಹತ್ ಲೈಟುಗಳನ್ನ ಹಾಕಿ ಒಂದು ಕಮರ್ಷಿಯಲ್ ಇವೆಂಟ್ ತರ ಮಾಡ್ಬೋದೇನೋ ಕಂಬಳವನ್ನ. ಅದು ಆ ಕ್ರೀಡೆಯ ಮೂಲ ನೈಜತೆಯನ್ನ ನಾವು ಅವಮಾನ ಮಾಡ್ತಾ ಇದ್ದೀವಿ. ಕರಾವಳಿ ಮಣ್ಣಿನ ಜೊತೆಯಿನ ಆ ದೈವಿಕ ನಂಟನ್ನು ಕತ್ತರಿಸಿ ಕೇವಲ ಒಂದು ಶೋ ಆಗಿ ಪ್ರದರ್ಶಿಸುವುದು ತುಳುನಾಡಿನ ಭಕ್ತಿಪೂರ್ವಕ ಸಂಸ್ಕೃತಿಯನ್ನ ಅವಮಾನಿಸಿದಂತೆ. ಕಂಬಳದ ಸೌಂದರ್ಯ ಇರೋದೇ ಕರಾವಳಿಯ ನೈಸರ್ಗಿಕ ಪರಿಸರ ಮತ್ತು ಭಕ್ತಿಯಲ್ಲಿ. ಅದನ್ನು ಅಲ್ಲೇ ಆ ನೈಜ ರೂಪದಲ್ಲೇ ಸಂರಕ್ಷಿಸುವುದು ನಿಜವಾದ ಗೌರವ. ಅದನ್ನು ಬಿಟ್ಟು ಕೋಟ್ಯಾಂತರ ರೂಪಾಯಿಗಳು ಸುರಿದು ಮೈಸೂರಿನಲ್ಲಿ ಕೃತಕ ಸರ್ಕಸ್ ಮಾಡೋದು ಎಷ್ಟು ಸಮಂಜಸ ನೀವೇ ಯೋಚನೆ ಮಾಡಿ. ಸಾಂಸ್ಕೃತಿಕ ಪಾವಿತ್ರ್ಯತೆ ಮತ್ತು ಆರ್ಥಿಕ ಲೆಕ್ಕಾಚಾರಗಳನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಮಾನವೀಯ ದೃಷ್ಟಿಯಿಂದ ಈ ಕೃತಕ ಕಂಬಳವನ್ನು ಒಂದ್ಸಲ ಯೋಚನೆ ಮಾಡಿ. ಕರಾವಳಿಯ ನೈಸರ್ಗಿಕ ಪರಿಸರದಲ್ಲಿ ಬೆಳೆದ 100 ಕೋಣಗಳು ದಸರಕ್ಕಾಗಿ ಮೈಸೂರಿಗೆ ತರುವುದು ಅಂದ್ರೆ ಸಾಮಾನ್ಯದ ಮಾತಲ್ಲ. ಅದು ಅಮೂಕ ಪ್ರಾಣಿಗಳಿಗೆ ನೀಡುವ ಅಮಾನವೀಯ ದೈಹಿಕ ಮತ್ತು ಮಾನಸಿಕ ಹಿಂಸೆ. ಮೊದಲನೇದಾಗಿ ಪ್ರಯಾಣದ ಬವಣೆ ಯೋಚನೆ ಮಾಡಿ. ಮಂಗಳೂರು ಉಡುಪಿ ಭಾಗದಿಂದ ಮೈಸೂರಿಗೆ ಸುಮಾರು 300 ಕಿಲೋಮೀಟರ್ ಹಿಡ್ಕಲ್ರಿ. ಘಟ್ಟದಿಂದ ಅಂಕು ಡೊಂಕಾದ ರಸ್ತೆಗಳಲ್ಲಿ ಲಾರಿಗಳಲ್ಲಿ 8 ರಿಂದ 10 ಗಂಟೆಗಳ ಕಾಲ ಬೃಹತ್ ಗಾತ್ರದ ಕೋಣಗಳು ನಿರಂತರವಾಗಿ ನಿಂತುಕೊಂಡೇ ಪ್ರಯಾಣ ಮಾಡಬೇಕು. ಕಿರಿದಾದ ಜಾಗದಲ್ಲಿ ವಾಹನಗಳಲ್ಲಿ ಕಾಲು ಕಾಟಕ್ಕೆ ಆ ಪ್ರಾಣಿಗಳ ಕಾಲು ಮತ್ತು ಬೆನ್ನಿನ ಸ್ನಾಯುಗಳ ಮೇಲೂ ಎಷ್ಟೊಂದು ಭೀಕರ ಒತ್ತಡಗಳು ಬೀಳ್ತವೆ. ಕೇವಲ ನಮ್ಮ 4 ದಿನಗಳ ಮೋಜಿಗೆ ಅಮೂಕ ಪ್ರಾಣಿಗಳು ಪಡುವ ಪಾಡು ನಮ್ಗೆ ಅರ್ಥನೇ ಆಗೋದಿಲ್ಲ ಅಂತ ಅನ್ಸ್ತಾ ಇದೆ. ಎರಡನೇದು ಹವಾಮಾನ ದಿಢೀರ್ ಆಗತ್ತರಿ. ಕರಾವಳಿ ಹವಾಮಾನ ವರ್ಷವಿಡೀ ವಿಪರೀತ ತೇವಾಂಶ ಮತ್ತು ಸೆಕೆಯಿಂದ ಕೂಡಿರುತ್ತೆ. ಅಲ್ಲಿನ ಕೋಣಗಳು ಹುಟ್ಟಿನಿಂದಲೇ ಆ ವಾತಾವರಣಕ್ಕೆ ಒದಕೊಂಡಿರುತ್ತವೆ. ಆದರೆ ನಮ್ಮ ಮೈಸೂರಿನ ಹವಾಮಾನ ಹೇಗಿರುತ್ತೆ? ಅದರಲ್ಲೂ ದಸರಾ ನಡೆಯುವ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮೈಸೂರಿನಲ್ಲಿ ಕೊರೆಯುವ ಚಳಿ ಮತ್ತು ಒಂದು ರೀತಿಯ ಒಣ ಹವೆ ಅಂತ ಕರಿಬೋದಾ? ಈ ದಿಢೀರ್ ಹವಾಮಾನ ಬದಲಾವಣೆ ಆ ಪ್ರಾಣಿಗಳ ದೇಹದ ಮೇಲೆ ಪಡೆದುಕೊಳ್ಳಲು ಸಾಧ್ಯನಾ? ತಡೆದುಕೊಳ್ತವ? ಉಸಿರಾಟದ ತೊಂದರೆ, ಜ್ವರ ಮತ್ತು ಸ್ಥಳ ಬದಲಾವಣೆ ಆಗಿರೋದ್ರಿಂದ ನೀರು ಕುಡಿದು ಉಂಟಾಗುವ ನಿರ್ಜಲೀಕರಣದಿಂದ ಆ ಜಾನುವಾರುಗಳು ನರಳುತ್ತವೆ. ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ವಿಚಾರವೆಂದರೆ ಕೃತಕ ಟ್ರ್ಯಾಕ್. ಕರಾವಳಿ ಕಂಬಳ ನಡೆಯುವಾಗ ನೈಸರ್ಗಿಕವಾಗಿ ಮಳೆಯಿಂದ ಹದವಾದ ಮೃದುವಾದ ಕೆಸರು ಗದ್ದೆಗಳಿರ್ತವೆ. ಆದರೆ ಇಲ್ಲಿ JCB ತಂದು ಮೈದಾನ ಅಗಸಿ ಮಣ್ಣು ಸುರಿದು ನೀರು ಬಿಟ್ಟು ಕೃತಕವಾಗಿ ಕೆಸರು ಗದ್ದೆ ಮನ್ನ ಮಾಡಿ ನಿಮ್ಮ ಖುಷಿ ನೀವು ಪಡ್ತೀರಿ. ಈ ಕೃತಕ ಮಣ್ಣಿನಲ್ಲಿ ಕಲ್ಲುಗಳ ಗಾಜಿನ ಚೂರುಗಳಿದ್ವೆ ಅಥವಾ ಗಟ್ಟಿಯಾದ ಹಂಟೆಗಳಿದ್ವೆ. ಏನ್ ಗ್ಯಾರಂಟಿ ಕೊಡ್ತೀರಿ ನೀವು? 100 ಕಿಲೋ ತೂಕದ ಕೋಣಗಳು ರಭಸವಾಗಿ ಓಡುವಾಗ ಕಲ್ಲುಗಳು ಅವುಗಳ ಗೊರಸಿಗೋ ಅಥವಾ ಕಾಲುಗಳಿಗೂ ತಾಗಿದ್ರೆ ಏನಾಗಬಹುದು ಅಂತ ಯೋಚನೆ ಮಾಡಿ. ನೀವೇ ಯೋಚನೆ ಮಾಡಿ. ಇನ್ನು ಕಡೆಯದಾಗಿ ಹೊಸ ಪರಿಸರದ ಆತಂಕ. ತಮ್ಮ ಯಜಮಾನನ ಕೊಟ್ಟಿಗೆ ಮತ್ತು ಹಳ್ಳಿಯ ಶಾಂತ ವಾತಾವರಣದಲ್ಲಿ ಬೆಳೆದ ಪ್ರಾಣಿಗಳಿಗೆ ಮೈಸೂರು ಟ್ರಾಫಿಕ್ ಶಬ್ದ, ಸಾವಿರಾರು ಜನರ ಕಿರ್ಚಾಟ. ನನಗೊತ್ತಿಲ್ಲ, ನಿಮ್ಮ ಮೈಕ್ಗಳಿಡ್ತೀರಿ ಮತ್ತು ರಾತ್ರಿ ಇಡೀ ಕಣ್ಣು ಕೊರೆಯುವ ಫ್ಲಡ್ ಲೈಟ್ಗಳಾಗ್ತೀರಿ. ವಿಪರೀತ ಭಯ ಮತ್ತು ಆತಂಕ ಸೃಷ್ಟಿಯಾಗ್ತವೆ. ಒಂದು ಕಡೆ ಪ್ರಾಣಿ ದಯಾ ಸಂಘಟನೆಗಳು ಕಂಬಳದಲ್ಲಿ ಪ್ರಾಣಿ ಹಿಂಸೆ ಆಗುತ್ತಿವೆ ಅಂತ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ವು. ಕರಾವಳಿಯ ನೈಸರ್ಗಿಕ ಕಂಬಳವೇ ಕಾನೂನಿನ ಕುತ್ತಿಗೆಯಲ್ಲಿರಬೇಕಾದ್ರೆ ಮೈಸೂರಿಗೆ ಈ ಪ್ರಾಣಿಗಳನ್ನು ಎಳೆದು ತಂದು ಆ ಪರಿಸರಕ್ಕೆ ಆ ಪ್ರಾಣಿಗೆ ಅಷ್ಟು ಕಷ್ಟ ಕೊಡೋದು ಎಷ್ಟು ನ್ಯಾಯ? ಈಗ ಇಡೀ ನಾಟಕದ ಆರ್ಥಿಕ ಮುಖವನ್ನು ನೋಡಿ, ಕೇವಲ 2 ಅಥವಾ 3 ದಿನದ ಈ ಕೃತಕ ಕಂಬಳಕ್ಕೆ ನಿಗದಿಯಾಗಿರುವ ಬಜೆಟ್ ಸುಮಾರು 5 ರಿಂದ 7 ಕೋಟಿ ರೂಪಾಯಿಗಳು. ಇದು ನಿಮ್ಮ ತೆರಿಗೆ ಹಣ. ಇಡೀ ದಸರಾ ಬಜೆಟ್ 31-32 ಕೋಟಿನೋ ಇರುತ್ತೆ. ಅದರಲ್ಲಿ 7 ಕೋಟಿ ಇದಕ್ಕೆ ಖರ್ಚು ಮಾಡಿದ್ರೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲರಿ, 100ಕ್ಕೂ ಹೆಚ್ಚು ಕೋಣಗಳನ್ನು ಕರಾವಳಿಯಿಂದ ತರಲು ಪ್ರತಿ ಜೊತೆಗೆ ಕನಿಷ್ಠ 50-60 ಸಾವಿರ ರೂಪಾಯಿ ಭತ್ಯೆ. ಆ ಕೋಣಗಳಿಗೆ ನಮ್ಮ ಜೊತೆ ಬರುವ 100 ಜನ ಸೈಕರಿಗೆ ಊಟ ವಸತಿ ವ್ಯವಸ್ಥೆ. ಮೈಸೂರಿನಂತಹ ನಗರದಲ್ಲಿ ಬೃಹತ್ ಜಾಗವನ್ನ ಸಮತಟ್ಟು ಮಾಡಿ ಮಣ್ಣು ತುಂಬಿ ಕೃತಕವಾಗಿ ಕೆಸರುಗದ್ದೆ ನಿರ್ಮಾಣ ಮಾಡೋದು, ಆಟಕ್ಕೆ ವೀಕ್ಷಣೆ ಗ್ಯಾಲರಿನ ತರೋದು, ಹಗಲು ರಾತ್ರಿ ನಡೆಯುವ ಕ್ರೀಡೆಗೆ ಸಾವಿರಾರು ವ್ಯಾಟ್ಸ್ ಫ್ಲಡ್ ಲೈಟ್ ವ್ಯವಸ್ಥೆಯನ್ನು ಮಾಡೋದು, ಇವೆಲ್ಲವನ್ನ ಕೋಟಿಗಟ್ಟಲೆ ಹಣ ಸುರಿಲಾಗ್ತಾ ಇದೆ. ಇದೇ ಹಣವನ್ನ ನಮ್ಮ ಮೈಸೂರು ಭಾಗದ ಕಲೆಗಾರರಿಗೆ ಏಳಿಗೆಗಳಿಗೆ ಬಳಸಿದ್ರೆ ಯೋಚನೆ ಮಾಡಿ.
ದಸರಾದಲ್ಲಿ ಪ್ರದರ್ಶನ ನೀಡಲು ಬರುವ ಒಂದು ಕಂಸಾಳೆ, ವೀರಗಾಸೆ, ಪೂಜಗುಣಿತ ಬಡ ಕಲಾವಿದರಿಗೆ ಸಿಗುವ ಸಂಭಾವನೆ ಕೇವಲ 1,000 ರೂಪಾಯಿಗಳು. ಆ ಅಲ್ಪ ಮೊತ್ತಕ್ಕಾಗಿ ಅವರು ಪಾಪ ತಿಂಗಳುಗಟ್ಟಲೆ ಕಾಯಬೇಕು, ಕಚೇರಿಗಳು ಕಲಿಬೇಕು, ಹೋದ ವರ್ಷದಿಂದ ಸೆಟ್ಲ್ ಆಗಿಲ್ಲ ಅಂತ ಮಾತುಗಳು ಬೇರೆ. ಒಂದು ಕಡೆ ಸ್ಥಳೀಯ ಪ್ರತಿಭೆಗಳು ಸೂಕ್ತ ವೇದಿಕೆ ಮತ್ತು ಗೌರವಧನವಿಲ್ಲದೆ ಕಮರಿ ಹೋಗ್ತಾ ಇದೆ. ನಮ್ಮ ಅನೇಕ ಜಾನಪದಗಳು ಆರ್ಥಿಕ ಬೆಂಬಲವಿಲ್ಲದೆ ನಶಿಸುವ ಹಂತ ತಲುಪ್ತಾ ಇದೆ. ಈ ಕಲೆಗಳನ್ನು ನಂಬಿಕೊಂಡಿರುವ ನೂರಾರು ಕುಟುಂಬಗಳು ಬೀದಿಗೆ ಬೀಳ್ತಾ ಇವೆ. ಇಂಥ ಹೊತ್ತಿನಲ್ಲಿ ಬೇರೊಂದು ಭಾಗದ ಕ್ರೀಡೆಯನ್ನ ಕೃತಕವಾಗಿ ಸೃಷ್ಟಿಸಲು 7 ಕೋಟಿ ಸುರಿಯೋದು ಆರ್ಥಿಕ ವಿವೇಚನೆನ? ಇದು ಸ್ಥಳೀಯ ಕಲಾವಿದರ ಹೊಟ್ಟೆ ಮೇಲೆ ಹೊಡಿತಾ ಇರುವಂತಹ ದೊಡ್ಡ ಷಡ್ಯಂತ್ರ ಅಂತ ಹೇಳ್ಬೋದು. ತೆರಿಗೆ ಕಟ್ಟುವ ಪ್ರತಿಯೊಬ್ಬ ನಾಗರಿಕನೂ ಈ ಬಗ್ಗೆ ಪ್ರಶ್ನಿಸಬೇಕಾದ ಅಗತ್ಯವಿದೆ. ಇಷ್ಟೆಲ್ಲ ಕಂಬಳದಿಂದ ನಮ್ಮ ಸ್ಥಳೀಯ ಕಲೆಗಳಿಗೆ ಎದುರಾಗುವ ಅತಿ ದೊಡ್ಡ ಅಪಾಯವೆಂದರೆ ವೀಕ್ಷಕರ ಗಮನ ವಿಭಜನೆ. ಕಂಬಳದಂತಹ ಒಂದು ಬೃಹತ್ ಆಕರ್ಷಣೆಯನ್ನ ದಸರಾದ ಮಧ್ಯದಲ್ಲಿ ತಂದಿಟ್ರೆ ಏನಾಗುತ್ತೆ? ಮಾಧ್ಯಮಗಳ ಕ್ಯಾಮ್ರಾಗಳ ಮುಂದೆ ಜನರ ಕ್ಯಾಮ್ರಾಗಳು ಮತ್ತು ಪ್ರವಾಸಿಗರ ಸಂಪೂರ್ಣ ಗಮನ ಅದರತ್ತಲೇ ಹರಿಯುತ್ತೆ ಕಣ್ರಿ. ಒಂದು ಆಕರ್ಷಣೆ ಹೊಸದ್ ಯಾವ್ದೋ ನಮ್ಮ ಮನೆ ಊರಿಗೆ ಬಂತು ಅಂದ್ರೆ ಏನಾಗುತ್ತೆ? ಈ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ದೈವಸ್ಥಾನಗಳು ಮೈಸೂರಿನಲ್ಲಿ ಉಟ್ಕೊಂಡ್ವು. ಒಂದು ಆಕರ್ಷಣೆ, ನಾವೆಲ್ಲ ಹೋದ್ವಿ ಅಲ್ಲಿಗೆ ನೋಡಕ್ಕೆ. ಇದರಿಂದ ದಸರಾದ ಮೂಲ ಆಕರ್ಷಣೆಗಳಾದ ಯುವರಂಗ, ಈ ಯುವ ದಸರಾ, ಗ್ರಾಮೀಣ ದಸರಾ, ರೈತ ದಸರಾ ಮತ್ತು ನಮ್ಮ ಬೀದಿ ನಾಟಕಗಳ ಪ್ರೇಕ್ಷಕರಿಲ್ಲದೆ ಸೊರಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ದಸರಾ ಇರೋದೇ ನಮ್ಮ ನೆಲದ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯ ಮಾಡೋಕೆ, ಸಾರೋಕೆ, ನಮ್ಮ ಯುವ ಪೀಳಿಗೆಗೆ ನಮ್ಮದ ಕಲೆಗಳ ಬಗ್ಗೆ ಅರಿವು ಮೂಡಿಸೋಕೆ. ಅದರ ಹೊರಗಿನಿಂದ ಇಂಥ ದೊಡ್ಡ ಕಮರ್ಷಿಯಲ್ ಇವೆಂಟ್ ಅನ್ನ ತಂದು ನಮ್ಮ ಕಲೆಗಳನ್ನ ನೆರಳಿನಲ್ಲಿ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ? ಮುಂದಿನ ಪೀಳಿಗೆಗೆ ನಾವು ಯಾವುದನ್ನ ಪರಿಚಯಿಸಲು ಹೊರಟಿದ್ದೀವಿ ನೀವು ಯೋಚನೆ ಮಾಡಿ. ಕರಾವಳಿ ವಿರೋಧಿ ಅಲ್ಲ, ಖಂಡಿತವಾಗ್ಲೂ ಆ ಸಂಸ್ಕೃತಿಯನ್ನ ಗೌರವಿಸುವ ನಾನು. ಅದಕ್ಕೋಸ್ಕರವೇ ಆ ಸಂಸ್ಕೃತಿಯನ್ನ ಸಂಸ್ಕೃತಿಯಾಗಿ ಉಳಿಸ್ಲಿಕ್ಕೆ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕರಾವಳಿ ಸಂಸ್ಕೃತಿಯನ್ನ ಮೈಸೂರಿನ ಜನರಿಗೆ ಪರಿಚಯಿಸಲೇಬೇಕು ಎಂಬ ಉದ್ದೇಶವಿದ್ರೆ ಅದಕ್ಕೆ ಬೇರೆ ದಾರಿಗಳಿವೆ, ಖಂಡಿತ ಇವೆ. ಯಕ್ಷಗಾನ ತಗೊಬನ್ನಿ, ದಸರಾಗೆ ಯಕ್ಷಗಾನ ತಗೊಬನ್ನಿ, ಪ್ರಮುಖ ವೇದಿಕೆಗಳು ಕೊಡಿ. ತೆಂಕತಿಟ್ಟು ಅಂತ ಕೊಡ್ತಾರೆ, ಬಡಗು ತಿಟ್ಟು ಅಂತಿದೆ. ಈ ಶೈಲಿಯ ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸಿ ನೋಡೋಣ. ಕರಾವಳಿಯ ನೈಜ ಕಲೆಗೆ ಗೌರವ ಸಿಕ್ಕಂತಾಗುತ್ತೆ. ಕಲಾವಿದರಿಗೂ ಆರ್ಥಿಕ ಸಹಾಯ ದೊರೆಯುತ್ತೆ. ಕಂಬಳವನ್ನ ತಂದು ಪ್ರಾಣಿಗಳಿಗೆ ಹಿಂಸೆ ನೀಡಿ ಕೋಟ್ಯಾಂತರ ರೂಪಾಯಿ ಪೋಲ್ ಮಾಡುವ ಬದಲು ಈ ರೀತಿಯ ಅರ್ಥಪೂರ್ಣ ಕಲೆಗಳಿಗೆ ವೇದಿಕೆಯನ್ನ ಕಲ್ಪಿಸ್ಕೊಡಿ. ನಿಜವಾದ ಸಾಂಸ್ಕೃತಿಕ ವಿನಿಮಯ ಆಗುತ್ತೆ. ಕೊನೆಯದಾಗಿ ಹೇಳ್ಬಿಡ್ತೀನಿ, ದಸರಾ ಎನ್ನುವುದು ಮೈಸೂರಿನ ಹೆಮ್ಮೆ, ಕಂಬಳ ಎಂಬುದು ಕರಾವಳಿಯ ಜೀವನಾಡಿ. ಇವೆರಡಕ್ಕೂ ಆಯಾಯ ಮಣ್ಣಿನಲ್ಲೇ ಶೋಭಿಸ್ತದೆ. ಹುಲಿಯನ್ನ ತಂದು ಸಮುದ್ರದಲ್ಲಿ ಬಿಡಬಾರದು, ತಿಮಿಂಗಲವನ್ನ ತಂದು ಕಾಡಿನಲ್ಲಿ ಬಿಡಬಾರದು ಎಂಬ ಗಾದೆ ಮಾತಿದೆ. ಕರಾವಳಿಯ ಕೆಸರು ಗದ್ದೆಯಲ್ಲಿ ಓಡಾಡುವ ಕಂಬಳಕ್ಕಿರುವ ಗಾಂಭೀರ್ಯ ಮೈಸೂರು JCB ಆಗಿದ್ದ ಕೃತಕ ಮೈದಾನದಲ್ಲಿ ಸಿಗೋದಿಲ್ಲ. ನಮ್ಮ ಹಳೆ ಮೈಸೂರಿನ ಕಲೆಗಳನ್ನು ಉಳಿಸಿ ಬೆಳೆಸಲು ಆ ದಸರಾದ 7 ಕೋಟಿ ಹಣ ಬಳಕೆಯಾಗಬೇಕೆ ಹೊರತು ಮತ್ತೊಂದು ಕೃತಕ ಪ್ರದರ್ಶನಕ್ಕಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮ್ಮ ತೆರಿಗೆ ಹಣ ಈ ಕೃತಕ ಕಂಬಳಕ್ಕೂ ನಿಜಕ್ಕೂ ಮೈಸೂರಿಗೆ ಬೇಕಿತ್ತ, ಅಥವಾ ಈ ಹಣ ನಮ್ಮ ಬಡವ ಕಲಾವಿದರ ಹೇಳಿಕೆಗೆ ಬಳಕೆ ಆಗಬೇಕು? ಪ್ರಾಮಾಣಿಕವಾಗಿ ಕಮೆಂಟ್ ತಿಳಿಸಿ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ನಮ್ಮ ಸಂಸ್ಕೃತಿಯ ಭವಿಷ್ಯದ ಬಗ್ಗೆ ನಾವು ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ. ಧನ್ಯವಾದಗಳು.